ಅಪ್ಪ ಕಾಪಾಡಪ್ಪ, ದಯವಿಟ್ಟು ನನ್ನ ಕಾಪಾಡು. ಈಗ ನೀನೇ ನನಗೆ ದಿಕ್ಕು. ನಾನು ನಿನ್ನ ಬಿಟ್ಟು ಇನ್ಯಾರ ಹತ್ರ ಸಹಾಯ ಕೇಳಲಿ? ದುರ್ಗಾ ನನಗೆ ಸಹಾಯ ಮಾಡೋದಿರಲಿ, ಅವಳು ನನ್ನಿಂದ ಆಗೋ ಅನಾಹುತದಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ಅವಳಿಗೆ ಸಾಕಾಗೋಗಿದೆ. ದಯವಿಟ್ಟು ಸಹಾಯ ಮಾಡಪ್ಪ. ಅಪ್ಪ, ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಯಾವ ಪರಿಹಾರನೂ ಇಲ್ವಾ? ವಿಧಿ ನಿರ್ಧಾರ, ವಿಧಿ ಆಟ, ಕಾಲ ಕಾಲಕ್ಕೆ ಅದಾಗತ್ತೆ, ಕಾಲ ಕಾಲಕ್ಕೆ ಅದಾಗತ್ತೆ. ಅಷ್ಟರಲ್ಲಿ ನನ್ನವ್ರಿಗೆ ನಾನೇ ಅಪಾಯ ಮಾಡಿದ್ರೆ ಏನಪ್ಪ ಮಾಡೋದು? ಶಿವನಿಚ್ಛೆ, ಆ ತಾಯಿ ಇಚ್ಛೆ. ಅಪ್ಪ ದಯವಿಟ್ಟು ಹಾಗೆ ಹೇಳ್ಬೇಡ. ನಡೆದಿರೋದನ್ನ ನೆನ್ಸ್ಕೊಂಡ್ರೆ ನನಗೆ ನಿಜವಾಗ್ಲೂ ಭಯ ಆಗತ್ತೆ. ಅಲ್ಲ, ಶರತ್ ಮತ್ತೆ ದುರ್ಗಾ ಜೊತೆಲಿರೋವಾಗ ಅವ್ರಿಬ್ರಿಗೂ ಭಯ ಆಗೋ ಹಾಗೆ ನಾನು ಯಾಕೆ ಬೆಟ್ಟಿಗೆ ಬೆಂಕಿ ಹಚ್ಚಿದೆ? ಅಪ್ಪ, ನಾನು ವಾಸ್ತವಕ್ಕೆ ಬಂದಾಗ ದುರ್ಗಾ ನನ್ನ ನೋಡ್ತಿದ್ದ ದೃಷ್ಟಿ ಹೇಗಿತ್ತು ಗೊತ್ತಾ? ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಹಾಗಿತ್ತು. ಮಾಯೆ 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 ಆಟ. ಕಣ್ಕಟ್ಟು ಕಣ್ಕಟ್ಟು. ಯಾವ ಮಾಯೆ ಅಪ್ಪ? ನಾನು ನನ್ನ ಮೇಲಿನ ಕಂಟ್ರೋಲ್ನ ಕಳ್ಕೊಂಡು ರಾಕ್ಷಸಿ ಆಗೋದಕ್ಕೂ ಮೊದಲು ನನ್ನ ಕಣ್ಣು ಮುಂದೆ ಒಂದು ಕೆಂಪು ಬಣ್ಣ ಕಾಣಿಸುತ್ತೆ. ಆ ಬಣ್ಣ ಕಾಣಿಸ್ಕೊಳ್ಳೋದಷ್ಟೇ ನನಗೆ ನೆನಪಲ್ಲಿರುತ್ತೆ. ಆಮೇಲೆ ನಾನು ಏನು ಮಾಡಿದೆ, ನಾನು ಏನಾದೆ, ನನಗೊಂದು ಗೊತ್ತಿರಲ್ಲಪ್ಪ. ಅಪ್ಪ, ನನ್ನಿಂದ ಇನ್ನೂ ಏನೇನಾಗುತ್ತೋ ಅಂತ ನನಗೆ ಭಯ ಶುರುವಾಗಿದೆ ಅಪ್ಪ. ಇಲ್ಲ, ಹೀಗೆಲ್ಲ ಆಗಬಾರ್ದಪ್ಪ. ನನ್ನಿಂದ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾನೇ ನೋಡ್ಕೋಬೇಕು. ಅಪ್ಪ, ನನ್ನನ್ನು ಈ ಪರಿಸ್ಥಿತಿಯಿಂದ ಬಚಾವ್ ಮಾಡಪ್ಪ, ಪ್ಲೀಸ್ ಕಾಪಾಡು. ಅಳು ಬೇಡ, ಅಳು ಬೇಡ. ಇದು ನೀನಲ್ಲ, ನೀನಲ್ಲ. ಅವರು ಅವರು ಅವರ ನಿಯಂತ್ರಣ, ಅವರ ಕಟ್ಟಪಾಡಿಗೆ ನೀನು ಸಿಲುಕಿದ್ದು, ಅವ್ರ ಕಟ್ಟಪಾಡಿಗೆ ನೀನು ಸಿಲುಕಿದ್ದು. ಮಾಯೆ ಮಾಯೆ. ಮುಕ್ತಿ ಮುಕ್ತಿ ಸಿಗಬೇಕು. ಮಾಯೆ ಹಿಂದೆ ಹೋಗಬೇಕು, ಮಾಯೆ ಹಿಂದೆ ಹೋಗಬೇಕು. ಹೇಗಪ್ಪ ಆ ಮಾಯೆಯಿಂದ ಆಚೆ ಬರೋದು?